ಬಿಹಾರ್ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಬಿಹಾರ್ ಸಿಎಂ ನಿತೀಶ್ ಕುಮಾರ್ ರಾಜೀನಾಮೆ ಫಿಕ್ಸ್ ಆಗಿರುವಂತದ್ದು. ರಾಜ್ಯಸಭಾ ಚುನಾವಣೆಗೆ ನಿತೀಶ್ ನಾಮಪತ್ರ ಸಲ್ಲಿಕೆ. ಬಿಹಾರ್ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ. ಬಿಹಾರ್ ಸಿಎಂ ನಿತೀಶ್ ಕುಮಾರ್ ರಾಜೀನಾಮೆ ಫಿಕ್ಸ್. ರಾಜ್ಯಸಭಾ ಚುನಾವಣೆಗೆ ನಿತೀಶ್ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿಯೂ ನಿತೀಶ್ ಕುಮಾರ್ ರಾಜೀನಾಮೆ. ಮಾರ್ಚ್ 16ರಂದು ನಡೆಯಲಿರುವಂತಹ ರಾಜ್ಯಸಭೆ ಚುನಾವಣೆ. ಅಮಿತ್ ಶಾ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಿದ ನಿತೀಶ್ ಬಿಜೆಪಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡೋದು ಪಕ್ಕಾನಾ? ಹಾಗಾದ್ರೆ 10 ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ದಾಖಲೆ ಇತ್ತು. ದೀರ್ಘಕಾಲದಿಂದ ಬಿಹಾರ್ ಸಿಎಂ ಹುದ್ದೆಯಲ್ಲಿ ಇದ್ದಾರೆ. ಈಗ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸಿದ ನಿತೀಶ್ ಕುಮಾರ್. ರಾಜ್ಯಸಭಾ ಚುನಾವಣೆಗೆ ನಿತಿನ್ ನಬೀಬ್ ಕೂಡ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀಬ್, ಅಮಿತ್ ಶಾ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಿದ ನಿತೀಶ್ ಮತ್ತು ನಿತಿನ್. ಈಗ ಕೂಡ ಶಾಕಿಂಗ್ ಸುದ್ದಿ ಇದು. ಬಿಹಾರ್ ರಾಜ್ಯ ರಾಜಕೀಯದ ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು. ನಿತೀಶ್ ಕುಮಾರ್ ರಾಜೀನಾಮೆ ಫಿಕ್ಸ್. ಇದ್ರ ಬಗ್ಗೆ ಅವರು ಕೂಡ ಅಧಿಕೃತವಾಗಿ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಬಿಜೆಪಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡೋದು ಪಕ್ಕಾನಾ ಅಂತಂದ್ರೆ ಹೌದು. ಯಾಕಂದ್ರೆ ನಿತಿನ್ ನಬೀನ್ಗೆ ಕೂಡ ನಾಮಿನೇಷನ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀಬ್, ಅಮಿತ್ ಶಾ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಿದ ನಿತೀಶ್ ಮತ್ತು ನಿತಿನ್. ನೋಡಿ, ಒಂದು ಕಡೆ ಇದೀಗ ನಿತೀಶ್ ಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ 10 ಬಾರಿ ವಚನ ಸ್ವೀಕಾರ ಮಾಡಿದ್ದಾರೆ ಸಿಎಂ ಆಗಿ. ದಾಖಲೆ ಇವ್ರದ್ದು. ಅಷ್ಟರ ಮಟ್ಟಿಗೆ ಆಡಳಿತವನ್ನು ನಡೆಸ್ಕೊಂಡು ಬಂದಂಥವ್ರು. ಬಿಹಾರದಲ್ಲಿ ಇವರೇ ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನ ಅಷ್ಟೊಂದು ಪಟ್ಟು ಹಿಡಿದು ಅಂದರೆ ಅಷ್ಟರ ಮಟ್ಟಿಗೆ ಒಂದು ಆಡಳಿತ ಆಗಿರ್ಬೋದು ಅಲ್ಲಿ ನಡೆಸ್ಕೊಂಡು ಬಂದಂಥದ್ದು. ಸೊ ಈ ಹಿಂದೆನೂ ಸಹಿತ 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದಂಥ ಸಂದರ್ಭದಲ್ಲಿ ಸಚಿವರಾಗಿರ್ತಾರೆ, ಕೃಷಿ ರೈಲ್ವೆ ಸಚಿವರು. ಅದಕ್ಕಿಂತ ಮುನ್ನ ಸಹಿತ ರಾಜ್ಯದ ಕೃಷಿ ಸಚಿವರಾಗಿರ್ತಾರೆ. ಇದನ್ನ ಕೂಡ ಅಲ್ಲಿ ನಿಭಾಯಿಸಿರ್ತಾರೆ. ಬಟ್ ಇದೀಗ 10 ಬಾರಿ ವಚನ ಸ್ವೀಕಾರ ಮಾಡಿ ಸಿಎಂ ಆಗಿ ದಾಖಲೆಯನ್ನ ಮುರಿದಂತ ನಿತೀಶ್ ಕುಮಾರ್ ಇದೀಗ ತಾವೇ ಸ್ವತಃ ರಾಜೀನಾಮೆಯನ್ನ ಕೊಟ್ಟು ಸಚಿವ ಸ್ಥಾನಕ್ಕೆ ಇಲ್ಲಿ ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಅಂದರೆ ರಾಜ್ಯಸಭಾ ಚುನಾವಣೆಗೆ ನಿತೀಶ್ ನಾಮಪತ್ರವನ್ನ ಸಲ್ಲಿಸಿರುವಂಥದ್ದು ಸಚಿವರಾಗಬೇಕು ಅನ್ನುವಂಥ ಆಕಾಂಕ್ಷೆಯ ಮೇರೆಗೆ. ಹಾಗಾದರೆ ಇವರ ಮಗನಿಗೆ DCM ಸ್ಥಾನವನ್ನ ಕೊಡಿಸ್ಬೇಕು ಅನ್ನುವಂಥ ಪಟ್ಟು ಮತ್ತೊಂದು ಕಡೆ ಇವರಲ್ಲಿ ಕೇಳಿ ಬರ್ತಾ ಇದೆ. ಸೊ ಇದನ್ನೆಲ್ಲ ಗಮನಿಸ್ಕೊಂಡು ಆಡಳಿತದ ವಿಚಾರಕ್ಕೆ ಮಾತನಾಡಿದಾದ್ರೆ ಅಲ್ಲಿ ಮೈನಸ್ ಅನ್ನುವಂಥದ್ದೇನಿಲ್ಲ. ಸೊ ಅಷ್ಟರ ಮಟ್ಟಿಗೆ ಒಳ್ಳೆಯ ಆಡಳಿತನ ನಡೆಸ್ಕೊಂಡು ಬಂದಂಥವ್ರು. ಈ ಬಾರಿನೂ 2025ರಲ್ಲಿ ಬಿಜೆಪಿ ಬಿಹಾರ್ ಎಲೆಕ್ಷನ್ ಆದ ಬಳಿಕ ಅಲ್ಲಿ ರಿಸಲ್ಟ್ ಬಂದ ಬಳಿಕ NDA ಕೂಟದಿಂದ ಏನು ಅಧಿಕಾರಕ್ಕೆ ಬರ್ತಾರೆ. ಅದಾದ ಬಳಿಕ ಬಿಜೆಪಿ ಒಂದಿಷ್ಟು ಅಂದರೆ ಹಿಂದೆ ಮುಂದೆ ನೋಡ್ತಾ ಇತ್ತು. CM ಸ್ಥಾನ ಕೊಡಬೇಕಾ, ಇವರಿಗೆ ಕೊಡಿಸ್ಬೇಕಾ, ಅಥವಾ ಬೇರೆ ಹೊಸಬ್ರಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕಾ ಅಂತ. ಯಾಕಂದರೆ ಈಗಾಗಲೇ ಬಿಜೆಪಿಯ ವಿಚಾರಕ್ಕೆ ನಾವು ಮಾತನಾಡೋದಾದರೆ ಹಲವಾರು ಹೊಸಬರನ್ನ ಇಲ್ಲಿ ಕರೆತರುವಂಥ ಪ್ರಯತ್ನದಲ್ಲಿ ಬಿಜೆಪಿ ಸದಾ ಇರುತ್ತೆ. ಸೊ ಹೀಗಾಗಿನೇ ಅವರಿಗೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಹೊಡೆತ ಬಿದ್ದಿರುವಂಥದ್ದು. ಸೊ ಇದ್ರ ಬಗ್ಗೆ ಕೂಡ ಗಮನ ಇಟ್ಕೊಂಡು ಕೂತಿತ್ತು. ಬಟ್ ಅಲ್ಲಿ ಇವರಿಗೆ ಇರುವಂಥ ಪ್ರಭಾವಿ ಶಕ್ತಿಯ ಮೇರೆಗೆ ನಿತೀಶ್ ಕುಮಾರ್ ಅವರೇ ಅಲ್ಲಿ ಸಿಎಂ ಆಗಿ ಮುಂದುವರಿತಾರೆ. ಇದೀಗ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು. ಆದರೆ ರಾಜ್ಯಸಭಾ ಚುನಾವಣೆಗೆ ನಿತೀಶ್ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ.